ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗ್ತಿದ್ದಂತೆ ಭಾರತಕ್ಕೆ ಆ ರೀತಿಯಾಗಿ ಒಳ್ಳೆಯದಾಗುತ್ತೆ, ಈ ರೀತಿಯಾಗಿ ಒಳ್ಳೆಯದಾಗುತ್ತೆ, ಭಾರತ ಮತ್ತು ಅಮೆರಿಕ ಸಂಬಂಧ ಸುಧಾರಿಸುತ್ತೆ, ಇದೆಲ್ಲದರ ಬಗ್ಗೆ ನೀವು ಎಲ್ಲ ಚರ್ಚೆ ಮಾಡಿದ್ವಿ. ಆದರೆ ಮೊದಲ ದಿನದಿಂದಲೂ ಭಾರತಕ್ಕೊಂದು ಆತಂಕ ಇದ್ದೇ ಇತ್ತು. ಟ್ಯಾರಿಫ್ ವಿಚಾರದಲ್ಲಿ ಟ್ರಂಪ್ ಏನಾದರೂ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು, ಈ ಮೂಲಕವಾಗಿ ಭಾರತದ ಮೇಲೆ ಗದಾಪ್ರಹಾರ ಮಾಡಬಹುದು ಅನ್ನುವಂಥ ಆತಂಕ ಇತ್ತು. ಈಗ ಮಿತ್ರರೇ, ಟ್ರಂಪ್ ರಾತ್ರೋರಾತ್ರಿ ಒಂದು ಟ್ವೀಟ್ ಮಾಡಿದ್ದಾರೆ, ಭಾರತಕ್ಕೆ ನೇರವಾಗಿ ಧಮಕಿ ಹಾಕಿದ್ದಾರೆ. ಕೇವಲ ಭಾರತ ಮಾತ್ರವಲ್ಲ, ಚೀನಾ, ರಷ್ಯಾಗೂ ಕೂಡ ಶಾಕ್ ಕೊಟ್ಟಿದ್ದಾರೆ. ಟ್ರಂಪ್ ಅಕ್ಷರಶಃ ಧಮಕಿ ಹಾಕಿರೋದೆ. ಅವರು ಮಾಡಿದಂತಹ ಟ್ವೀಟನ್ನು ನೋಡಿದ್ರೆ ಅರ್ಧ ರಾತ್ರಿಯಲ್ಲೂ ಕೂಡ ಬೆವರು ಬರುತ್ತೆ, ಚಳಿಗಾಲದಲ್ಲೂ ಕೂಡ ಬೆವರು ಬರುವಂತಹ ಟ್ವೀಟ್ ಮಾಡಿದ್ದಾರೆ. ಬಹಳ ಸ್ಟ್ರಾಂಗ್ ವರ್ಡ್ಸ್ನಲ್ಲಿ ಬ್ರಿಕ್ಸ್ ದೇಶಗಳಿಗೆ ಸವಾಲು ಹಾಕಿದ್ದಾರೆ. ಇದರಲ್ಲಿ ಭಾರತ ಕೂಡ ಇನ್ಕ್ಲೂಡ್ ಆಗಿದೆ. ಮಿತ್ರರೇ, ಇಲ್ಲಿ ಟ್ರಂಪ್ ಬೆದರಿಕೆ ಹಾಕದಂತೆ ಕಂಡು ಬಂದರೂ ಕೂಡ ಅಮೆರಿಕಾಗೊಂದು ಅಭದ್ರತೆ ಕಾಡ್ತಾ ಇದೆ. ಈ ಕಾರಣದಿಂದಾಗಿಯೇ ಬ್ರಿಕ್ಸ್ ದೇಶಗಳಿಗೆ ಟ್ರಂಪ್ ಬೆದರಿಕೆ ಒಡ್ಡಿರುವಂತಹದ್ದು. ಏನಿದು ವಿಚಾರ? ಟ್ರಂಪ್ ಬರ್ತಿದ್ದಂತೆ ಭಾರತ ಮತ್ತು ಅಮೆರಿಕದ ಸಂಬಂಧ ಹದಗೆಟ್ಟು ಹೋಗುತ್ತಾ? ಟ್ರಂಪ್ ಹಾಕಿರುವ ಬೆದರಿಕೆಯಿಂದ ಭಾರತಕ್ಕೆ ಏನಾದರೂ ತೊಂದರೆ ಆಗುತ್ತಾ? ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಅಷ್ಟಕ್ಕೂ ಟ್ರಂಪ್ ಭಾರತಕ್ಕೆ ನೇರವಾಗಿ ಧಮಕಿ ಹಾಕಿರೋದಲ್ಲ, ಬ್ರಿಕ್ಸ್ ದೇಶಗಳಿಗೆ ಧಮಕಿ ಹಾಕಿರುವಂತಹದ್ದು, ವಾರ್ನಿಂಗ್ ಕೊಟ್ಟಿರುವಂತಹದ್ದು. ಅವ್ರು ಹೇಳಿರೋದೇನು ಕೇಳಿದ್ರೆ, ಒಂದು ವೇಳೆ ನಮ್ಮ ಡಾಲರ್ ಅನ್ನ ಅಭದ್ರಗೊಳಿಸುವಂತಹ ಪ್ರಯತ್ನ ಮಾಡಿದ್ದೆ ಆದ್ರೆ, ಡಾಲರ್ ಬಳಕೆಯನ್ನು ಕಡಿಮೆ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ದೆ ಆದ್ರೆ, ಅಥವಾ ಡಾಲರ್ಗೆ ಪ್ರತಿಯಾಗಿ ಇನ್ನೊಂದು ಕರೆನ್ಸಿಯನ್ನು ತರುವಂತಹ ಪ್ರಯತ್ನ ಮಾಡಿದ್ದೆ ಆದ್ರೆ, ಅಂತಹ ದೇಶಗಳ ಮೇಲೆ ನಾನು 100% ಟ್ಯಾರಿಫ್ ಹಾಕ್ತೀನಿ. ಮಿತ್ರರೇ, ಇದೇನು ಸಣ್ಣ ಪುಟ್ಟ ಸ್ಟೇಟ್ಮೆಂಟ್ ಅಲ್ಲ. ನೀವು ಮೇಲ್ನೋಟಕ್ಕೆ ನೋಡಿದ್ರೆ ಏನೋ 100% ಟ್ಯಾರಿಫ್ ಅಂತೆ, ಇದೆಲ್ಲ ಆಗುತ್ತಾ ಹೋಗುತ್ತಾ ಹೀಗೆಲ್ಲ ಅಂದುಕೊಳ್ಳಬಹುದು. ಆದರೆ ಟ್ರಂಪ್ ಒಬ್ಬ ಹುಂಬ, ಏನು ಬೇಕಾದರೂ ಮಾಡ್ತಾರೆ. ಅವರು ತುಂಬ ಹಾರ್ಡ್ ಲೈನರ್, ಅವರು ಯಾವುದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ. ಅಂತಹ ಟ್ರಂಪ್ ಈಗ ಹೇಳ್ತಾ ಇದ್ದಾರೆ, ನಮ್ಮ ಕರೆನ್ಸಿಯನ್ನು ವೀಕ್ ಮಾಡುವಂತಹ ಪ್ರಯತ್ನ ಮಾಡಿದ್ದೆ ಆದರೆ ಅದು ಯಾವ ದೇಶ ಬೇಕಾದರೂ ಆಗಿರಲಿ, ಆ ದೇಶ ಬೆಲೆ ತೆರಬೇಕಾಗುತ್ತೆ, ಅವರ ಮೇಲೆ ನಾವು 100% ಟ್ಯಾರಿಫ್ ಹಾಕ್ತೀವಿ ಅಂತ ಟ್ರಂಪ್ ಧಮಕಿ ಹಾಕಿದ್ದಾರೆ. ಮಿತ್ರರೇ, ಇದು ಭಾರತಕ್ಕೆ ಬಹಳ ಆಘಾತಕಾರಿಯಾದಂಥ ವಿಚಾರ. ನೀವು ಬ್ರಿಕ್ಸ್ ದೇಶಗಳಲ್ಲಿ ಎಲ್ಲ ದೇಶಗಳಿಗೂ ತೊಂದರೆ ಆಗುತ್ತೆ, ಆದರೆ ಭಾರತ ಮತ್ತು ಚೀನಾಗೆ ಬಹಳ ದೊಡ್ಡ ಆಘಾತ ಎದುರಾಗುತ್ತೆ. ಯಾಕೆ ಟ್ರಂಪ್ ಹೀಗೆ ಮಾಡ್ತಾ ಇದ್ದಾರೆ? ಏನಿದು ವಿಚಾರ ನೋಡೋದಾದ್ರೆ, ಟ್ರಂಪ್ ತನ್ನ ಚುನಾವಣಾ ಭಾಷಣದುದ್ದಕ್ಕೂ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ರು, ಅಮೆರಿಕದ ಜನರು ವಿಪರೀತವಾಗಿ ಟ್ಯಾಕ್ಸ್ ಕಟ್ತಾ ಇದ್ರಿ, ನೀವು ದುಡಿದಿದ್ದ ಪೂರ್ತಿ ಟ್ಯಾಕ್ಸ್ ಕಟ್ಟೋದಕ್ಕೆ ಹೋಗ್ತಾ ಇದೆ, ನಾನು ಅಧಿಕಾರಕ್ಕೆ ಬರ್ತಿದ್ದಂತೆ ನಿಮಗೆ 0 ಟ್ಯಾಕ್ಸ್ ಅನ್ನು ತರ್ತೀನಿ, ಅಂದ್ರೆ ನಿಮ್ಮ ಟ್ಯಾಕ್ಸ್ ಅನ್ನು ಬಹಳ ಪ್ರಮಾಣದಲ್ಲಿ ಕಡಿಮೆ ಮಾಡ್ತೀನಿ, ನೀವು ಕಡಿಮೆ ಟ್ಯಾಕ್ಸ್ ಕಟ್ಟಿದ್ರೂ ಕೂಡ ದೇಶಕ್ಕೆ ಆದಾಯ ಬರುವಂತೆ ನಾನು ನೋಡ್ಕೊಳ್ತೀನಿ. ಅದು ಹೇಗೆ ಕೇಳಿದ್ರೆ, ವಿದೇಶದಿಂದ ಬರುವಂತಹ ಸರಕುಗಳ ಮೇಲೆ ನಾನು ವಿಪರೀತವಾದಂತಹ ಟ್ಯಾರಿಫ್ ಹಾಕ್ತೀನಿ, ಈ ಮೂಲಕವಾಗಿ ಅಮೆರಿಕದ ಖಜಾನೆಯನ್ನು ತುಂಬಿಸ್ತೀನಿ ಅಂತ ಟ್ರಂಪ್ ಭರವಸೆ ಕೊಟ್ಟಿದ್ರು. ಯಾಕೆ ಹೀಗೆ ಕೇಳಿದ್ರೆ, ಸದ್ಯ ಅಮೆರಿಕ ಸರ್ಕಾರ ಅಲ್ಲಿನ ಜನರ ಮೇಲೆ ಮಿತಿ ಮೀರಿದಂತಹ ಟ್ಯಾಕ್ಸ್ ಹಾಕ್ತಾ ಇದೆ. ಅಲ್ಲಿ ಜನ $100 ದುಡಿದ್ರೆ ಸರಿ ಸುಮಾರು ಒಂದು $30 ಟ್ಯಾಕ್ಸ್ಗೆ ಹೋಗುತ್ತೆ. ಜೊತೆಗೆ ಇಂಡೈರೆಕ್ಟ್ ಟ್ಯಾಕ್ಸ್ ಬೇರೆ ಇರುತ್ತೆ, ಅಂದ್ರೆ ಅವ್ರು ಯಾವ್ದಾದ್ರು ವಸ್ತುಗಳನ್ನು ಕೊಂಡ್ರೆ ಅದಕ್ಕೂ ಕೂಡ ಟ್ಯಾಕ್ಸ್ ಕಟ್ಟಬೇಕು. ಅಲ್ಲಿಗೆ ಅಲ್ಲಿನ ಜನರ ದುಡಿಮೆ ಬಹುಪಾಲು ಟ್ಯಾಕ್ಸ್ ಕಟ್ಟೋದಕ್ಕೆ ಹೋಗ್ತಾ ಇದೆ. ಟ್ರಂಪ್ ಏನು ಹೇಳ್ತಾ ಇದ್ರು, ನಾನು ಇದನ್ನೆಲ್ಲ ಕಡಿಮೆ ಮಾಡಿಬಿಡ್ತೀನಿ, ಯಾರು ವಿದೇಶದಿಂದ ಬಂದು ನಮ್ಮ ದೇಶದಲ್ಲಿ ವ್ಯಾಪಾರ ಮಾಡಿ ಲಾಭ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ ಅವರಿಗೆ ಟ್ಯಾರಿಫ್ ಹಾಕ್ತೀನಿ, ಅವರಿಂದ ಹಣ ಕಿತ್ಕೊಳ್ತೀನಿ ಅಂತ ಟ್ರಂಪ್ ಹೇಳ್ತಾ ಇದ್ರು. ಆರಂಭದಲ್ಲಿ ಅವರು ಚೈನಾಗೂ ಧಮಕಿ ಹಾಕಿದ್ರು, ಭಾರತದ ಮೇಲೂ ಕೂಡ ಪರೋಕ್ಷವಾಗಿ ಧಮಕಿ ಹಾಕಿದ್ರು. ಈಗ ಟ್ರಂಪ್ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಅದೇನು ಕೇಳಿದ್ರೆ, ಡಿ-ಡಾಲರೈಸೇಷನ್ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥ ಬ್ರಿಕ್ಸ್ ದೇಶಗಳಿಗೆ ನೇರವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಟ್ರಂಪ್ ರಾತ್ರೋರಾತ್ರಿ ಒಂದು ಟ್ವೀಟ್ ಮಾಡ್ತಾರೆ. ಆ ಟ್ವೀಟ್ ಎಷ್ಟು ಹಾರ್ಷ್ ಆಗಿದೆ ಅಂತಂದರೆ, ಒಬ್ಬ ಅಧ್ಯಕ್ಷ ಮಾಡುವಂತಹ ಟ್ವೀಟ್ ಅಲ್ಲ, ಅದು ಧಮಕಿ ಒಡ್ಡಿದ ಹಾಗೆ ಇರುವಂತಹ ಟ್ವೀಟ್. ಅಲ್ಲಿ ಟ್ರಂಪ್ ಬರೆದುಕೊಳ್ತಾರೆ, US-ನ ಡಾಲರ್ ಎದುರು ಬೇರೆ ಕರೆನ್ಸಿಯನ್ನು ತರಲು ಬಯಸಿದ್ರೆ ಆ ದೇಶದ ಮೇಲೆ ನಾವು 100% ಟ್ಯಾರಿಫ್ ಹಾಕುವಂತದ್ದು ಗ್ಯಾರಂಟಿ, ನಮ್ಮ ಎಕಾನಮಿಯಿಂದ ನಿಮ್ಮ ವಸ್ತುಗಳಿಗೆ ಗುಡ್ ಬೈ ಹೇಳ್ತೀವಿ ಹೀಗಂತ ಟ್ರಂಪ್ ಹೇಳಿದ್ದಾರೆ. ಜೊತೆಗೆ ಅವರು ಬಳಸಿರುವ ಪದ ಏನು ಗೊತ್ತಾ? ಅಮೆರಿಕದ್ದು ದೈತ್ಯ ಕರೆನ್ಸಿ, ದೈತ್ಯ ಅನ್ನುವ ಪದವನ್ನು ಬಳಸಿದ್ದಾರೆ. ನಮ್ಮದು ವಂಡರ್ಫುಲ್ ಎಕಾನಮಿ ಹೀಗಂತ ಅಮೆರಿಕವನ್ನು ಕೊಂಡಾಡುವಂತಹ ಕೆಲಸ ಮಾಡಿದ್ದಾರೆ. ಏನಿದು 100% ಟ್ಯಾರಿಫ್? ಹೀಗೊಂದು ಪ್ರಶ್ನೆ ಬರುತ್ತೆ ಅಲ್ವಾ ಮಿತ್ರರೇ. ಈ ಡಿ-ಡಾಲರೈಸೇಷನ್ ಬಗ್ಗೆ ಹೇಳೋದಕ್ಕೂ ಮುಂಚೆ ಈ 100% ಟ್ಯಾರಿಫ್ ಬಗ್ಗೆ ನಿಮ್ಗೆ ಹೇಳ್ಬಿಡ್ತೀನಿ. ಈ 100% ಟ್ಯಾರಿಫ್ ಅಂತಂದ್ರೆ, ಈಗ ಭಾರತದ ಒಂದಷ್ಟು ವಸ್ತುಗಳು ಅಮೆರಿಕದ ಮಾರುಕಟ್ಟೆಯಲ್ಲಿ ವ್ಯಾಪಾರ ಆಗುತ್ತೆ. ಉದಾಹರಣೆಗೆ, ನಮ್ಮ ದೊಡ್ಡ ಪ್ರಮಾಣದ ಜ್ಯುವೆಲರಿ ಐಟಮ್ಗಳು ಅಮೆರಿಕಾಗೆ ಹೋಗುತ್ತೆ, ಔಷಧೋಪಕರಣಗಳು ಅಮೆರಿಕದಲ್ಲಿ ಮಾರಾಟ ಆಗುತ್ತೆ, ಎಲೆಕ್ಟ್ರಿಕ್ ಅಂಡ್ ಎಲೆಕ್ಟ್ರಾನಿಕ್ ಗೂಡ್ಸ್ಗಳು ಭಾರತದಿಂದ ಅಮೆರಿಕಾಗೆ ರಫ್ತಾಗುತ್ತೆ, ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಕೂಡ ಭಾರತದಿಂದ ಅಮೆರಿಕಾಗೆ ಹೋಗುತ್ತೆ. ಇದೆಲ್ಲ ಅಮೆರಿಕದ ಮಾರುಕಟ್ಟೆಯಲ್ಲಿ ವ್ಯಾಪಾರ ಆಗುತ್ತಲ್ಲ, ಅದಕ್ಕೊಂದು ಬೆಲೆ ಇರುತ್ತೆ. ಉದಾಹರಣೆಗೆ, ಅಮೆರಿಕದಲ್ಲಿ ಮಾರಾಟವಾಗುವಂತಹ ಭಾರತದ ಒಂದು ಔಷಧಿಯ ಬೆಲೆ $100 ಇದೆ ಅಂತ ಭಾವಿಸಿ. ಅಮೆರಿಕ 100% ಟ್ಯಾರಿಫ್ ಹಾಕಿದ್ರೆ ಅದರ ಬೆಲೆ $200 ಆಗುತ್ತೆ. ಆಗೇನಾಗುತ್ತೆ, ಭಾರತದ ವಸ್ತುಗಳು ಅಮೆರಿಕದ ಮಾರುಕಟ್ಟೆಯಲ್ಲಿ ಕಾಂಪೀಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಬದಲಿಯಾಗಿ ಇನ್ಯಾವುದೋ ಒಂದು ಔಷಧಿ ಇರುತ್ತೆ. ಈಗ ಭಾರತದ ಒಂದು ಔಷಧಿಯೂ ಇರುತ್ತೆ, ಜರ್ಮನಿಯ ಒಂದು ಔಷಧಿ ಕೂಡ ಇರುತ್ತೆ. ಜರ್ಮನಿ ಮೇಲೆ ಅಮೆರಿಕ ಟ್ಯಾರಿಫ್ ಹಾಕೋದಿಲ್ಲ. ಆಗ ಜರ್ಮನಿಯ ಔಷಧಿಯ ಬೆಲೆ $120 ಇರುತ್ತೆ,
ಭಾರತದ್ದು ಟ್ಯಾರಿಫ್ ಕಾರಣದಿಂದಾಗಿ $200 ಏರಿಕೆ ಆಗುತ್ತೆ. ಜನ ಯಾವುದನ್ನು ಖರೀದಿ ಮಾಡ್ತಾರೆ? $120 ಇರೋದನ್ನೇ ಖರೀದಿ ಮಾಡ್ತಾರೆ ತಾನೆ. ಹೀಗೆ ಭಾರತದ ವಸ್ತುಗಳು ಅಮೆರಿಕದ ಮಾರುಕಟ್ಟೆಯಲ್ಲಿ ಕಾಂಪೀಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಹಂತದಲ್ಲಿ 100% ಟ್ಯಾರಿಫ್ ಅಂದರೆ ಅಮೆರಿಕದ ಎಕಾನಮಿಗೆ ನಾವು ಗುಡ್ ಬೈ ಹೇಳಬೇಕು. ಅಲ್ಲಿ ನಮ್ಮ ಯಾವುದೇ ವಸ್ತುಗಳು ಕೂಡ ವ್ಯಾಪಾರ ಆಗೋದಿಲ್ಲ. ಒಂದು ವೇಳೆ ಹೀಗಾಗಿದ್ದೆ ಆದರೆ ಭಾರತಕ್ಕೆ ದೊಡ್ಡ ಪ್ರಮಾಣದಲ್ಲಿ ಲಾಸ್ ಆಗುತ್ತೆ. ಇವತ್ತು ಚೈನಾ ನಮಗೆ ಇಂತಹ ಧಮಕಿ ಹಾಕಿದ್ರೆ ನಾವೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಯಾಕೆ ಗೊತ್ತಾ? ನಮ್ಮ ವಸ್ತುಗಳು ಚೈನಾದಲ್ಲೇನು ವ್ಯಾಪಾರ ಆಗೋದಿಲ್ಲ. ಚೈನಾದ ವಸ್ತುಗಳು ಭಾರತದಲ್ಲಿ ವ್ಯಾಪಾರ ಆಗುತ್ತೆ. ಭಾರತ ಈ ರೀತಿಯ ಧಮಕಿ ಹಾಕಿದ್ರೆ ಚೈನಾ ಯೋಚನೆ ಮಾಡಬೇಕು. ಅಮೆರಿಕ ಯಾಕೆ ಭಾರತಕ್ಕೆ ಧಮಕಿ ಹಾಕುತ್ತೆ ಕೇಳಿದ್ರೆ, ಭಾರತ ಟ್ರೇಡ್ ಸರ್ಪ್ಲಸ್ ಅನ್ನು ಹೊಂದಿದೆ. ಇವತ್ತು ಅಮೆರಿಕ ಮತ್ತು ಭಾರತದ ನಡುವೆ ವಾರ್ಷಿಕವಾಗಿ ಅಂದರೆ 2023ರ ಡೇಟಾವನ್ನು ನೋಡೋದಾದ್ರೆ $119 ಬಿಲಿಯನ್ ಮೊತ್ತದ ಟ್ರೇಡ್ ನಡೆದಿದೆ, ಬೈಲ್ಯಾಟರಲ್ ಟ್ರೇಡ್. ಈ ಪೈಕಿ ಭಾರತ ಅಮೆರಿಕಾಗೆ ರಫ್ತು ಮಾಡಿರುವಂತಹದ್ದು $78.54 ಬಿಲಿಯನ್ ಮೊತ್ತದ ವಸ್ತುಗಳನ್ನ, ಭಾರತ ಅಮೆರಿಕದಿಂದ ತರಿಸಿಕೊಂಡಿರುವಂತಹದ್ದು $50 ಬಿಲಿಯನ್ ಮೊತ್ತದ ವಸ್ತುಗಳನ್ನ. ಅಂದ್ರೆ ನಮ್ಮ ಇಂಪೋರ್ಟ್ ಕಡಿಮೆ ಇದೆ, ಎಕ್ಸ್ಪೋರ್ಟ್ ಜಾಸ್ತಿ ಇದೆ. ಭಾರತ ಅಮೆರಿಕದ ನಡುವೆ $20.30 ಬಿಲಿಯನ್ ನಷ್ಟು ಟ್ರೇಡ್ ಸರ್ಪ್ಲಸ್ ಅನ್ನು ಹೊಂದಿದೆ. ಮಿತ್ರರೇ, ನಾನು ಪದೇ ಪದೇ ನಿಮಗೆ ಹೇಳಿದ್ದೆ, ಟ್ರೇಡ್ ಸರ್ಪ್ಲಸ್ ಇರುವಂತಹ ವ್ಯಾಪಾರ ಇದೆಯಲ್ಲ, ಅದು ನಮ್ಮ ಎಕಾನಮಿಗೆ ತುಂಬಾ ಬೂಸ್ಟ್ ಕೊಡುತ್ತೆ, ನಮ್ಮ ಎಕಾನಮಿಯನ್ನ ಸದೃಢಗೊಳಿಸುತ್ತೆ. ಈಗ ಅಮೆರಿಕ ಏನಾದರೂ 100% ಟ್ಯಾರಿಫ್ ಹಾಕಿ ನಮ್ಮ ಟ್ರೇಡ್ ಸರ್ಪ್ಲಸ್ ಹೋಗಿ ಟ್ರೇಡ್ ಡಿಫಿಸಿಟ್ ಆಯಿತು ಅಥವಾ ಅಮೆರಿಕದೊಂದಿಗೆ ವ್ಯಾಪಾರ ಡಿಸ್ಟರ್ಬ್ ಆಯಿತು ಅಂತಂದ್ರೆ ಭಾರತದ ಎಕಾನಮಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಮುಖ್ಯವಾಗಿ ನಮ್ಮ ಔಷಧೋಪಕರಣ ಕ್ಷೇತ್ರ ಇರಬಹುದು, ಜ್ಯುವೆಲ್ಲರಿ ಕ್ಷೇತ್ರ ಇರಬಹುದು, ಇದೆಲ್ಲವೂ ಕೂಡ ಹೊಡೆತ ತಿನ್ನುತ್ತೆ. ಈಗ ಟ್ರಂಪ್ ಯಾಕೆ ರಾತ್ರೋರಾತ್ರಿ ಧಮಕಿ ಹಾಕ್ತಾ ಇದ್ದಾರೆ? ಟ್ರಂಪ್ ಯಾಕೆ ಅಷ್ಟೊಂದು ಭಾರತದ ಮೇಲೆ ಸಿಟ್ಟು ಕೇಳಿದ್ರೆ, ಇಲ್ಲಿ ಮಿತ್ರರೇ, ಭಾರತದ ಮೇಲೆ ಸಿಟ್ಟಲ್ಲ. ಟ್ರಂಪ್ ಎಲ್ಲೂ ಕೂಡ ನೇರವಾಗಿ ಭಾರತವನ್ನು ಉಲ್ಲೇಖ ಮಾಡಿಲ್ಲ. ನಂಬರ್ 1 ವಿಚಾರ. ಎರಡನೇದಾಗಿ, ಟ್ರಂಪ್ ಎಚ್ಚರಿಕೆ ಕೊಟ್ಟಿರೋದು ಯಾರಿಗೆ? ಬ್ರಿಕ್ಸ್ ದೇಶಗಳಿಗೆ. ಬ್ರಿಕ್ಸ್ ಅಂತಹದೊಂದು ಪ್ರಯತ್ನ ಮಾಡ್ತಾ ಇದೆ. ಈ ಬಾರಿಯ ಬ್ರಿಕ್ಸ್ ಶೃಂಗಸಭೆ ರಷ್ಯಾದಲ್ಲಿ ನಡೆದಿತ್ತು. ಆ ಶೃಂಗಸಭೆಯ ಮುಖ್ಯ ಉದ್ದೇಶ ಏನಾಗಿತ್ತು? ಅಲ್ಲಿ ಚರ್ಚೆಯಾದಂತಹ ವಿಚಾರ ಏನಾಗಿತ್ತು? ಡಾಲರ್ಗೆ ಪ್ರತಿಯಾಗಿ ಆಲ್ಟರ್ನೇಟಿವ್ ಕರೆನ್ಸಿಯನ್ನು ತರಬೇಕು, ನಾವು ಡಾಲರ್ ಮೇಲೆ ಅವಲಂಬಿತವಾಗಿರೋದನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ಅಲ್ಲಿ ಚರ್ಚೆ ಆಯಿತು. ಬ್ರಿಕ್ಸ್ನ ಕರೆನ್ಸಿಯನ್ನು ತರಬೇಕು ಅನ್ನುವಂತಹ ವಿಚಾರ ಮುಖ್ಯವಾಗಿ ಚರ್ಚೆಯಾಗಿದ್ದು. ಈ ಬ್ರಿಕ್ಸ್ ಕರೆನ್ಸಿಯ ಬಗ್ಗೆ ಅತಿ ಹೆಚ್ಚು ಆಸಕ್ತಿ ಇಟ್ಕೊಂಡಿರುವಂಥದ್ದು ಪುತಿನ್ ಯಾಕೆ ಆಸಕ್ತಿ ವಹಿಸಿದ್ದಾರೆ ಅಂತಂದ್ರೆ ಅದಕ್ಕೊಂದು ಕಾರಣ ಇದೆ. ಇವತ್ತು ಮಿತ್ರರೇ, ವಿಶ್ವದ ಓವರ್ ಆಲ್ ವ್ಯಾಪಾರವನ್ನು ತೆಗೆದುಕೊಂಡ್ರೆ 80% ಗ್ಲೋಬಲ್ ವ್ಯಾಪಾರ ನಡೆಯುವಂತಹದ್ದು ಡಾಲರ್ ಮೂಲಕವಾಗಿ. ಭಾರತದ ಕರೆನ್ಸಿಯನ್ನ ಡಾಲರ್ಗೆ ಕನ್ವರ್ಟ್ ಮಾಡಿ ಅಥವಾ ಇನ್ನೊಂದು ದೇಶದ ಕರೆನ್ಸಿಯನ್ನ ಡಾಲರ್ಗೆ ಕನ್ವರ್ಟ್ ಮಾಡಿ ನಾವು ವ್ಯಾಪಾರವನ್ನು ನಡೆಸ್ತೀವಿ. ನೇರವಾಗಿ ಲೋಕಲ್ ಕರೆನ್ಸಿಯಲ್ಲಿ ವ್ಯಾಪಾರ ಮಾಡೋದಿಲ್ಲ. ಭಾರತ ಇತ್ತೀಚಿನ ದಿನಗಳಲ್ಲಿ ಕೆಲವು ದೇಶಗಳೊಂದಿಗೆ ಲೋಕಲ್ ಕರೆನ್ಸಿಯ ಮೂಲಕ ವ್ಯಾಪಾರಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅಂದ್ರೆ ಡಾಲರ್ ಅನ್ನ ನಾವು ಕಡಿಮೆ ಮಾಡಬೇಕು, ಇದು ನಮ್ಮ ಫಾರೆಕ್ಸ್ಗೆ ದೊಡ್ಡ ಮಟ್ಟದ ಹೊಡೆತ ಕೊಡುತ್ತೆ ಅಂತ. ಅಮೆರಿಕ ಇದೇ ವಿಚಾರಕ್ಕೆ ಈಗ ಧಮಕಿ ಹಾಕ್ತಿರೋದು. ನಮ್ಮ ಡಾಲರ್ ಅನ್ನ ನೀವು ಬಳಸೋದಿಲ್ಲ, ನಮ್ಮ ಡಾಲರ್ ಅನ್ನ ವೀಕ್ ಮಾಡೋದಕ್ಕೆ ನೀವು ಪ್ರಯತ್ನ ಮಾಡ್ತೀರಿ ಅಂತಂದ್ರೆ ನಿಮ್ಮ ಮೇಲೆ ನಾವು ಟ್ಯಾರಿಫ್ ಹಾಕ್ತೀವಿ ಅಂತ. ಒಂದು ವೇಳೆ ಮಿತ್ರರೇ, ಬ್ರಿಕ್ಸ್ ಏನಾದರೂ ಡಾಲರ್ ವಿರುದ್ಧವಾಗಿ ತನ್ನ ಪ್ರತ್ಯೇಕ ಕರೆನ್ಸಿಯನ್ನು ತಂದಿದ್ದೆ ಆದ್ರೆ ಅಮೆರಿಕದ ಡಾಲರ್ಗೆ ಹೊಡೆತ ಬೀಳುತ್ತೆ. ಇದನ್ನ ಟ್ರಂಪ್ ಇಷ್ಟಪಡ್ತಾ ಇಲ್ಲ. ಟ್ರಂಪ್ ಎಂತಹ ನಾಯಕ ಗೊತ್ತಾ? ಅಮೆರಿಕನ್ನರಿಗೆ ಲಾಭ ಆಗ್ಬೇಕಪ್ಪ, ನೀವೇನಾದ್ರೂ ಮಾಡಿ, ನಿಮ್ಮ ದೇಶದಲ್ಲಿ ನೀವು ಏನೇ ತೀರ್ಮಾನ ಕೈಗೊಳ್ಳಿ, ಅದ್ರ ಬಗ್ಗೆ ಟ್ರಂಪ್ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸಣ್ಣದಾಗಿ ನಿಮ್ಗೆ ಅರ್ಥ ಆಗೋ ಹಾಗೆ ಒಂದು ಉದಾಹರಣೆ ಕೊಡ್ತೀನಿ. ಈಗ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ವಕಫ್ನ ವಿಚಾರ ಇದೆ. ವಕಫ್ ಕಾನೂನಿಗೆ ತಿದ್ದುಪಡಿ ತರೋದಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ. ಬೈಡನ್ ಸರ್ಕಾರವೇ ಇದ್ದಿದ್ದೆ ಆದ್ರೆ, ವಕಫ್ ಕಾನೂನು ಜಾರಿಯಾಗಿ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆದ್ರೆ ಬೈಡನ್ ಅದಕ್ಕೆ ಮೂಗು ತೂರಿಸೋದಕ್ಕೆ ಬರ್ತಾರೆ. ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತ ಹೇಳ್ತಾರೆ, ಭಾರತದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳ್ತಾರೆ. ಇಂತಹ ಅನಗತ್ಯ ವಿಚಾರಕ್ಕೆಲ್ಲ ಅಮೆರಿಕ ಮೂಗು ತೂರಿಸೋದಕ್ಕೆ ಬರುತ್ತೆ. ಆದರೆ ಟ್ರಂಪ್ ಹಾಗಲ್ಲ. ನಿಮ್ಮ ದೇಶದೊಳಗೆ ನೀವೇನಾದರೂ ಮಾಡ್ಕೊಳ್ರಿ, ನೀವು ವಕಫ್ ಕಾನೂನಾರು ತಂದು ವಕಫ್ ಅನ್ನು ರದ್ದಾರು ಮಾಡಿ ಅಥವಾ ಇನ್ನೇನಾದರೂ ಮಾಡಿ, ಅದು ನಮಗೆ ಸಂಬಂಧಪಟ್ಟಿದ್ದಿಲ್ಲ. ಆದರೆ ಭಾರತದಿಂದ ಅಮೆರಿಕಾಗೆ ಏನಾದರೂ ಲಾಸ್ ಆಗುತ್ತಾ, ಅಮೆರಿಕನ್ನರಿಗೆ ಯಾವುದಾದ್ರೂ ರೂಪದಲ್ಲಿ ಲಾಸ್ ಆಗುತ್ತಾ, ಆಗ ಟ್ರಂಪ್ ಸಿಟ್ಟಿಗೆ ಹೇಳ್ತಾರೆ. ಅದನ್ನ ಟ್ರಂಪ್ ಒಪ್ಕೊಳ್ಳೋದೇ ಇಲ್ಲ. ನೀವು ಬೇಕಾದ್ರೆ ಲಾಭ ಮಾಡ್ಕೊಳ್ಳಿ, ಆದರೆ ಅಮೆರಿಕನ್ನರಿಗೆ ಮೊದಲು ಲಾಭ ಆಗಬೇಕು. ಇದು ಟ್ರಂಪ್ ಅವರ ಪಾಲಿಸಿ. ಹೀಗಾಗಿ ಟ್ರಂಪ್ ಮೊದಲಿನಿಂದಲೂ ಕೂಡ ಅಮೆರಿಕನ್ನರಿಗೆ ಟ್ಯಾಕ್ಸ್ ಕಡಿಮೆ ಮಾಡ್ತೀನಿ, ಬೇರೆ ದೇಶದ ವಸ್ತುಗಳ ಮೇಲೆ ಟ್ಯಾರಿಫ್ ಹಾಕ್ತೀನಿ ಅಂತ ಟ್ರಂಪ್ ಹೇಳ್ತಲೇ ಬಂದಿದ್ರು. ಮುಖ್ಯವಾಗಿ ಅವರು ಟಾರ್ಗೆಟ್ ಮಾಡಿರೋದು ಚೀನಾವನ್ನ. ಭಾರತ ಒಂದು 4-5ನೇ ಪ್ಲೇಸಿಗೆ ಬರುತ್ತೆ. ಯಾಕೆಂದ್ರೆ ಭಾರತ ಮತ್ತು ಅಮೆರಿಕ ನಡುವೆ ಬಹಳ ದೊಡ್ಡ ಮಟ್ಟದ ವ್ಯಾಪಾರ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಚೀನಾ ಮತ್ತು ಅಮೆರಿಕ ನಡುವೆ ಬಹಳ ದೊಡ್ಡ ಮಟ್ಟದ ವ್ಯಾಪಾರ ಇದೆ. ವಾರ್ಷಿಕವಾಗಿ ಚೀನಾ ಮತ್ತು ಅಮೆರಿಕದ ನಡುವೆ $560 ಬಿಲಿಯನ್ ಮೊತ್ತದ ವ್ಯಾಪಾರ ವ್ಯವಹಾರ ನಡೆಯುತ್ತೆ. ಹೀಗಾಗಿ ಚೈನಾ ಮೇಲೆ ಟ್ರಂಪ್ಗೆ ಕಣ್ಣಿದ್ದೇ ಇದೆ. ಮಿತ್ರರೇ, ಸಹಜವಾಗಿ ಟ್ರಂಪ್ ಅವರ ಈ ಬೆದರಿಕೆ ಇದೆಯಲ್ಲ, ಭಾರತಕ್ಕೆ ಆತಂಕಕಾರಿಯಾದಂತಹ ವಿಚಾರ. ಭಾರತ ಸ್ವಲ್ಪ ಯೋಚನೆ ಮಾಡ್ತಾ ಇತ್ತು, ನಾವು ಡಾಲರ್ ಬಳಕೆಯನ್ನು ಕಡಿಮೆ ಮಾಡಬೇಕು ಅಂತ. ನಿಮಗೆ ಈಗ ಇನ್ನೊಂದು ಪ್ರಶ್ನೆ ಬಂದಿರಬಹುದು, ರಷ್ಯಾ ಯಾಕೆ ಬ್ರಿಕ್ಸ್ ಕರೆನ್ಸಿಯನ್ನು ಹೆಚ್ಚು ಒತ್ತು ಕೊಡ್ತಾ ಇದೆ, ಅವ್ರಿಗೆ ಯಾಕೆ ಬ್ರಿಕ್ಸ್ ಕರೆನ್ಸಿಯ ಬಗ್ಗೆ ಅಷ್ಟೊಂದು ಒಲವು ಕೇಳಿದ್ರೆ ಅದಕ್ಕೆ ಅಮೆರಿಕವೇ ಕಾರಣ. ನಿಮಗೆಲ್ಲ ಗೊತ್ತು, ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಶುರುವಾಯಿತು. ರಷ್ಯಾ ಈ ಹಿಂದೆ ತನ್ನ ಎಲ್ಲ ಫಾರೆಕ್ಸ್ ರಿಸರ್ವ್ ಅನ್ನ ಡಾಲರ್ನಲ್ಲೇ ಶೇಖರಣೆ ಮಾಡ್ತಾ ಇತ್ತು. ರಷ್ಯಾ ಮಾತ್ರ ಅಲ್ಲ, ಭಾರತ ಕೂಡ ಮಾಡುತ್ತೆ. ಬೇರೆ ಬೇರೆ ದೇಶಗಳು ತನ್ನ ಫಾರೆಕ್ಸ್ ರಿಸರ್ವ್ ಅನ್ನ ಇಟ್ಟಿರೋದು ಡಾಲರ್ನಲ್ಲೇ. ಆದರೆ ಯಾವಾಗ ಯುದ್ಧ ಶುರುವಾಯಿತು, ಅಮೆರಿಕದ ಬೈಡನ್ ಸರ್ಕಾರ ಒಂದು ತೀರ್ಮಾನ ಮಾಡುತ್ತೆ. ರಷ್ಯಾದ ಫಾರೆಕ್ಸ್ ರಿಸರ್ವ್ ಅನ್ನ ಫ್ರೀಸ್ ಮಾಡಿಬಿಡ್ತಾರೆ. ಅದನ್ನ ರಷ್ಯಾ ಬಳಸ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ರಷ್ಯಾದ ಫಾರೆಕ್ಸ್ ರಿಸರ್ವ್ ಅನ್ನ
ಉಕ್ರೇನ್ಗೆ ಕೊಡ್ತಾರೆ ಸಾಲದ ರೂಪದಲ್ಲಿ. ಉಕ್ರೇನ್ ಅದನ್ನ ಬಳಸಿಕೊಂಡು ರಷ್ಯಾ ಮೇಲೆ ಯುದ್ಧ ಮಾಡೋದಕ್ಕೆ ಶುರು ಮಾಡುತ್ತೆ. ಅಮೆರಿಕದ ಈ ರೀತಿಯ ನಿರ್ಧಾರಗಳಿಂದ ರಷ್ಯಾ ಸಿಟ್ಟಿಗೆಳುತ್ತೆ. ನಾವ್ಯಾಕೆ ನಮ್ಮ ಹಣವನ್ನು ನಿಮ್ಮ ಡಾಲರ್ನಲ್ಲಿ ಇಡಬೇಕು, ನಾವ್ಯಾಕೆ ವ್ಯಾಪಾರವನ್ನು ನಿಮ್ಮ ಡಾಲರ್ನಲ್ಲಿ ನಡೆಸಬೇಕು, ನಾನು ಡಾಲರ್ಗೆ ಪ್ರತಿಯಾಗಿ ಇನ್ನೊಂದು ಕರೆನ್ಸಿಯನ್ನು ತರ್ತೀನಿ ಅಂತ ಪುತಿನ್ ಹೊರಡ್ತಾರೆ. ಬೈಡನ್ಗೆ ತಾನು ಮಾಡಿದಂತಹ ಬ್ಲಂಡರ್ ಅರಿವಾಗಿರಲಿಲ್ಲ, ಆದರೆ ಟ್ರಂಪ್ಗೆ ಗೊತ್ತಾಗ್ಬಿಟ್ಟಿದೆ. ಇದು ಹೀಗೆ ಮುಂದುವರೆದಿದ್ದೆ ಆದರೆ ಬ್ರಿಕ್ಸ್ ಕರೆನ್ಸಿ ಸ್ಟ್ಯಾಂಡ್ ಆಗುತ್ತೆ. ಇದನ್ನ ಅನೇಕ ದೇಶಗಳು ಬಳಸ್ತವೆ, ಕೇವಲ ಬ್ರಿಕ್ಸ್ ನಲ್ಲಿರುವಂತಹ ದೇಶಗಳು ಮಾತ್ರ ಅಲ್ಲ. ಮುಂಬರುವಂತಹ ದಿನಗಳಲ್ಲಿ ವಿಶ್ವದ ಬೇರೆ ಬೇರೆ ದೇಶಗಳು ಕೂಡ ಬ್ರಿಕ್ಸ್ ಕರೆನ್ಸಿಯಲ್ಲಿ ವ್ಯಾಪಾರ ಮಾಡೋದಕ್ಕೆ ಶುರು ಮಾಡಬಹುದು. ಇದು ಅಮೆರಿಕದ ಡಾಲರ್ಗೆ ಸಂಕಟವನ್ನು ತಂದಿಡುತ್ತೆ ಅಂತ ಟ್ರಂಪ್ ಅನಿಸಿದೆ. ಹೀಗಾಗಿ ಟ್ರಂಪ್ ರಾತ್ರೋರಾತ್ರಿ ಈ ಟ್ವೀಟ್ ಮಾಡಿರುವಂತಹದ್ದು. ಇನ್ನೊಂದು ಆಂಗಲ್ ನಲ್ಲಿ ಕೂಡ ನೀವು ಗಮನಿಸಬೇಕು. ಟ್ರಂಪ್ ಹೇಳ್ತಾ ಇದಾರಲ್ಲ 100% ಟ್ಯಾರಿಫ್ ಹಾಕ್ತೀನಿ ಅಂತ. ಇದು ಸಾಧ್ಯನಾ? ರಿಯಾಲಿಟಿಯಲ್ಲಿ ನೋಡೋದಾದ್ರೆ ಇದು ಸಾಧ್ಯ ಇಲ್ಲ. ಯಾಕೆ ಗೊತ್ತಾ ಮಿತ್ರರೇ, ಇವತ್ತು ಭಾರತ ಮತ್ತು ಚೀನಾ ಇದೆಯಲ್ಲ, ಈ ಎರಡೂ ದೇಶದ ಮೇಲೆ 100% ಟ್ಯಾರಿಫ್ ಹಾಕಿದ್ದೆ ಆದರೆ ಅಮೆರಿಕದ ಎಕಾನಮಿ ಸೂಸೈಡ್ ಮಾಡ್ಕೊಂಡಂಗೆ ಆಗುತ್ತೆ. ಯಾಕೆ ಕೇಳಿದ್ರೆ, ನಾನು ಆಗಲೇ ಹೇಳಿದೆ, ಚೈನಾ ಮತ್ತು ಅಮೆರಿಕ ನಡುವೆ $560 ಬಿಲಿಯನ್ ಮೊತ್ತದ ವ್ಯಾಪಾರ ವ್ಯವಹಾರ ನಡೆಯುತ್ತೆ ಒಂದು ವರ್ಷಕ್ಕೆ. ಹಾಗೆ ಭಾರತ ಮತ್ತು ಅಮೆರಿಕದ ನಡುವೆ $120 ಬಿಲಿಯನ್ ಮೊತ್ತದ ವ್ಯಾಪಾರ ವ್ಯವಹಾರ ನಡೆಯುತ್ತೆ. ಈಗ ಭಾರತ ಮತ್ತು ಚೀನಾದ ವಸ್ತುಗಳ ಮೇಲೆ 100% ಟ್ಯಾರಿಫ್ ಹಾಕಿದ್ದೆ ಆದರೆ ಅಮೆರಿಕದಲ್ಲಿ ವಸ್ತುಗಳ ಬೆಲೆ ಎಷ್ಟಾಗುತ್ತೆ? ಅವರು ತಕ್ಷಣಕ್ಕೆ ಭಾರತದ ವಸ್ತುಗಳು ಅಥವಾ ಚೀನಾದ ವಸ್ತುಗಳಿಗೆ ರಿಪ್ಲೇಸ್ ಮಾಡೋದಕ್ಕೆ ಸಾಧ್ಯವಾ? ಈಗ ಉದಾಹರಣೆಗೆ ಭಾರತದ ಒಂದು ಔಷಧಿ ಬರ್ತಾ ಇರುತ್ತಪ್ಪ, ಅದಕ್ಕೆ ಪ್ರತಿಯಾಗಿ ಅಮೆರಿಕ ತಕ್ಷಣಕ್ಕೆ ಇನ್ನೊಂದು ಔಷಧಿಯನ್ನು ತಯಾರು ಮಾಡೋದಕ್ಕೆ ಸಾಧ್ಯವಾ? ಅಥವಾ ಚೈನಾದಿಂದ ಯಾವುದೋ ಒಂದು ವಸ್ತುವಿಗೆ ಅಮೆರಿಕ ಅವಲಂಬಿಸಿರುತ್ತೆ, ಅದಕ್ಕೆ ತಕ್ಷಣಕ್ಕೆ ಇನ್ನೊಂದು ರಿಪ್ಲೇಸ್ ಮಾಡೋದಕ್ಕೆ ಸಾಧ್ಯವಾ? ಸಾಧ್ಯ ಇಲ್ಲ. ಆಗ ಬೆಲೆ ಏರಿಕೆ ಆಗುತ್ತೆ. ಅಮೆರಿಕನ್ನರಿಗೆ ಟ್ಯಾಕ್ಸ್ ಕಡಿಮೆ ಆದರೂ ಕೂಡ ಬೆಲೆ ಏರಿಕೆ ಸಮಸ್ಯೆ ಅಮೆರಿಕನ್ನರಿಗೆ ಕಾಡುತ್ತೆ. ಅದಕ್ಕೆ ಟ್ರಂಪ್ ಬೆದರಿಕೆ ಹಾಕ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಟ್ರಂಪ್ ಬೆದರಿಕೆ ಹಾಕದಂತೆ ಕಂಡು ಬಂದರೂ ಕೂಡ ಒಂದು ರೀತಿಯಲ್ಲಿ ಟ್ರಂಪ್ ಅವರ ಆತಂಕ ಅದು. ಬ್ರಿಕ್ಸ್ ಕರೆನ್ಸಿ ಯಾವ ಕಾರಣಕ್ಕೂ ಬರಬಾರದು, ಡಾಲರನ್ನೇ ಇವರೆಲ್ಲರೂ ಬಳಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನನ್ನ ಪ್ರಕಾರ ಅದು ಟ್ರಂಪ್ ಆತಂಕದಲ್ಲಿ ಮಾಡಿದಂಥ ಬೆದರಿಕೆಯ ಟ್ವೀಟ್. ಮಿತ್ರರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ಟ್ರಂಪ್ 100% ಟ್ಯಾರಿಫ್ ಹಾಕುವಂಥ ಸಾಧ್ಯತೆಗಳಿದೆಯಾ? ಭಾರತ ಟ್ರಂಪ್ ಅನ್ನು ಯಾವ ರೀತಿಯಾಗಿ ನಿಭಾಯಿಸಬೇಕು? ಟ್ರಂಪ್ ಬರೋದ್ರಿಂದ ಭಾರತದ ವ್ಯಾಪಾರಕ್ಕೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡುತ್ತೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.